ಸತ್ಯ ಮೊದಲು, ಜನರ ನಂಬಿ. ಎರಡು ಕೊಟ್ಟಿದ್ದಾರೆ, ಎರಡೆರಡು ಕೊಟ್ಟಿದ್ದಾರೆ. ದಯವಿಟ್ಟು ವಾಪಸ್ ಕೊಡಿ, ಒಂದೊಂದು ತಗೊಳ್ಳಿ. ಒಂದೊಂದು ವಾಪಸ್ ಕೊಡಿ. ಹಂಗಾರೆ ಎಲ್ಲರೂ ಒಂದೊಂದು ವಾಪಸ್ ಕೊಡಿ. ಭೂಯಾಸಂ ಮಕ ಒರೆಸ್ಕೊಳ್ಳಿ, ಎಲ್ಲರೂ ಮುಖ ಒರೆಸ್ಕೊಳ್ಳಿ. ಇದು ಅರ್ಥ ಏನ್ ಗೊತ್ತಾ? ಯಜ್ಞೇಶ್ವರ ತೇಜಸ್ಸು ನನಗ್ ಕೊಡಪ್ಪ, ಸೂರ್ಯನ ತೇಜಸ್ಸು ನನಗ್ ಕೊಡಪ್ಪ, ಎಲ್ಲಾ ತೇಜಸ್ಸು ನನಗ್ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದು. ಕೂತ್ಕೊಳ್ಳಿ. ಎಲ್ಲವನ್ನು ಅವ್ರಿಗೆ ಕೊಟ್ಬಿಟ್ರೆ ಸೂರ್ಯ ಏನ್ ಮಾಡ್ಬೇಕು? ಬಿಟ್ಬಿಟ್ಟು ಹಾಕಿ. ಕೆಳಗಡೆ ಕೂತ್ಕೊಳ್ಳಿ. ಕೊಡ್ತಾರೆ, ಕೂತ್ಕೊಳ್ಳಿ. ಕೊಡಿಸ್ತಾರೆ, ಮುಂದಕ್ಕೆ ನಾನು ಹೋಗಲ್ಲ. ಪೂರಿ ಕೆಳಗಡೆ. ಎಲ್ಲರೂ ದಯವಿಟ್ಟು ಕೂತ್ಕೋಬೇಕು. ಮೇಡಮ್ ದಯವಿಟ್ಟು ಕೂತ್ಕೋಬೇಕು. ಸರ್ ನಮಸ್ಕಾರ. ನಮಸ್ತೆ. ಈ ಒಂದು ನಿಮ್ದೆಲ್ಲ ನಾವು ನೋಡ್ತಾ ಇರ್ತೀವಿ. ಧನ್ಯವಾದ. ಈ ಒಂದು ಅರಸು ಮಹಾಜನ ವೇದಿಕೆ ಮತ್ತು ಈ ಕೂಟ ಏನಿವತ್ತು ಸಾಮೂಹಿಕ ಉಪನಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ, ಇದು ಕಾಲಕ್ಕೆ ಆಗ್ತಾ ಇರಬೇಕು. ಯಾಕೆಂದ್ರೆ ಈ ಸಾಮೂಹಿಕ ಉಪನಯನ ಅನ್ನೋದು ಒಂದು ಕಾರಣ ಜನಗಳಲ್ಲಿ ಜಾಗೃತಿ ಮೂಡಿಸುವಂಥದ್ದಾಗಬೇಕು. ಜನಗಳಲ್ಲಿ ನಮ್ಮ ಸನಾತನ ಧರ್ಮ, ಆಚರಣೆ, ಶ್ರದ್ಧೆ, ಸಂಪ್ರದಾಯ ಇವುಗಳೆಲ್ಲದರ ಬಗ್ಗೆ ಜನ ಸುಮ್ಮನೆ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದ್ರ ಹಿನ್ನೆಲೆ ಏನು, ನಾವು ಯಾಕೆ ಮಾಡ್ತಾ ಇದ್ದೀವಿ, ಇದನ್ನ ನಾವು ಯಾಕೆ ಉಳಿಸ್ಕೋಬೇಕು, ಇದನ್ನೆಲ್ಲ ನಾವು ಯಾಕೆ ಮುಂದಿನ ಪೀಳಿಗೆ ತಗೊಂಡೋಗ್ಬೇಕು ಅನ್ನೋಂಥ ಒಂದು ಜಾಗೃತಿಯನ್ನು ಮೂಡಿಸಬೇಕು. ಅದು ಮನೆಗಳಲ್ಲಿ ಸಾಧ್ಯವಿಲ್ಲ. ಹಾಗಾಗಿ ಎಲ್ಲರನ್ನೂ ಒಂದು ಕಡೆ ಸಾಮೂಹಿಕವಾಗಿ ಸೇರಿಸಿ ಅದಕ್ಕೆ ವಿಶೇಷವಾದಂಥ ವ್ಯಕ್ತಿಗಳನ್ನು, ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಈ ಉಪನಯನದ ಬಗ್ಗೆ, ಈ ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ, ಸನಾತನ ಧರ್ಮದ ಬಗ್ಗೆ, ಇದೆಲ್ಲದ್ರ ಬಗ್ಗೆ ಅವ್ರಿಗೆ ನಾವು ಅರಿವು ಮೂಡಿಸೋದ್ರಿಂದ ಅವರಲ್ಲಿ ಜಾಗೃತಿ ಉಂಟಾಗಿ ಅವರು ಮುಂದಿನ ಪೀಳಿಗೆ ತಗೊಂಡೋಗೋಕ್ಕೆ ಸಹಕಾರಿಯಾಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಸಂಘಟನೆಯವರು ಮಾಡ್ತಾ ಇರತಕ್ಕಂಥ ಕಾರ್ಯ ಬಹಳ ಶ್ಲಾಘನೀಯವಾದದ್ದು, ಬಹಳ ಒಂದು ಸ್ತುತ್ಯರ್ಹವಾದಂಥ ಕಾರ್ಯವನ್ನು ಇವರು ಮಾಡ್ತಾ ಇದ್ದಾರೆ. ತಾಯಿ ಚಾಮುಂಡೇಶ್ವರಿ ಅವರಿಗೆಲ್ಲ ಇನ್ನಷ್ಟು ಶಕ್ತಿಯನ್ನು ಕೊಡಲಿ. ಇಂಥ ಕಾರ್ಯಕ್ರಮಗಳು ಇನ್ನೂ 10-100 ಆಗಲಿ, ಎಲ್ಲ ಜನರಲ್ಲಿ ಜಾಗೃತಿ ಮೂಡಲಿ, ಎಲ್ಲರೂ ಒಂದಾಗಿ ನಾವೆಲ್ಲ ಧರ್ಮವನ್ನು ಪೊರೆಯೋಣ ಅಂತ ಹೇಳ್ತೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನೋಡಿ ಒಂದ್ ರೌಂಡ್ ಸ್ವಲ್ಪ. ಇದು 3ನೇ ಬಾರಿಗೆ ಉಪನಯನ ಕಾರ್ಯಕ್ರಮ ಅಂದ್ರೆ ಬ್ರಹ್ಮೋಪದೇಶ ಕಾರ್ಯಕ್ರಮನ ಮಾಡ್ತಾ ಇರೋದು. ಇದರ ಗೌರವ ಅಧ್ಯಕ್ಷರು ನನ್ನ ಪತಿ ದೇವರು ಅಂದ್ರೆ ದಿನೇಶ್ ಅರಸ್ ಅವರು ತುಂಬಾ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಯಾಗಲಿ ಅಂತ 3ನೇ ವರ್ಷ ನಡೆಸ್ಕೊಡ್ತಿದ್ದಾರೆ. ಸೊ ಅವರಿಗೆ ಸ್ವಲ್ಪ ಅಲ್ಪ ಕಾಣಿಕೆ ಅಥವಾ ಅಲ್ಪ ಸೇವೆಯಾಗಿ ನಾವೆಲ್ಲರೂ ಜೊತೆಗಿರ್ತೀವಿ. ಸೊ ನಮ್ಮ ಈ ಸಂಸ್ಕೃತಿ, ನಮ್ಮ ಹಿಂದೂ ದೇಶದ ಅಂದರೆ ನಮ್ಮ ಭಾರತ ಖಂಡದಲ್ಲಿ ಉಪನಯನ ಅಂದರೆ ಏನು, ಹೆಂಗೆ ಮಾಡಬೇಕು, ಸಂಧ್ಯಾ ವಂದನೆ ಅಂದರೆ ಗಾಯತ್ರಿ ಮಂತ್ರ ಅಂದ್ರೇನು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ 52 ಒಟ್ಟುಗಳನ್ನ ಉಪಯೋಗಿಸಿ ಇದೊಂದು ಸಣ್ಣದೊಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಈ ಮೂಲಕ ನಿಮ್ಮೆಲ್ಲರ ಆರೈಕೆ ಆ ಒಟ್ಟುಗಳ ಮೇಲೆ ಇದೆ ಅಂತ ಆಶಿಸ್ತಾ ಇದ್ದೀವಿ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಲಾವಣ್ಯ ಅಂತ. ನಾನು ದಿನೇಶ್ ಅರಸ್ ಅವರ ಪತ್ನಿ. ಇದರಲ್ಲಿ ಏನಾಗಿದ್ದೀರಾ ಮೇಡಮ್ ನೀವು? ನಾನು ಅವ್ರ ವೈಫ್ ಅಷ್ಟೇ, ಗೌರವ ಅಧ್ಯಕ್ಷರು ಅವರು. ನಾನು ಅವ್ರ ಪತ್ನಿಯಾಗಿ ನನ್ನ ಧರ್ಮ ಏನ್ ನಿಭಾಯಿಸಬೇಕು ಅದನ್ನ ನಿಭಾಯಿಸ್ತಾ ಇದ್ದೀನಿ ಅಷ್ಟೇ. ಅಧ್ಯಕ್ಷರ ಪತ್ನಿ. ಯಾಕೆಂದ್ರೆ ಯಾವುದೋ ಒಂದು ಪುಣ್ಯ ಕಾರ್ಯ ನಡೀತಾ ಇದೆ ಅಂತಂದ್ರೆ ಅದರಲ್ಲಿ ಸಹಭಾಗಿಗಳಾಗೋದು ಕೂಡ ತುಂಬಾನೇ ಪುಣ್ಯದ ಕೆಲಸ. ಈ ಕಾರ್ಯಕ್ರಮದ ಉಸ್ತುವಾರಿಯನ್ನ ನಮ್ಮ ಬಾಬಾ ಅವರು ತಗೊಂಡು ಸುಮಾರು 57ಕ್ಕಿಂತ ಹೆಚ್ಚು ಕುಟುಂಬದವರು ಇಲ್ಲಿ ಭಾಗವಹಿಸಿ ಉಪನಯನ ಕಾರ್ಯಕ್ರಮವನ್ನ ಇಲ್ಲಿ ನಡೆಸ್ಕೊತಾ ಇದ್ದಾರೆ. ಜೊತೆಗೆ ಈ ಹೋಮ ಹವನದ ಮೂಲಕ ನಮ್ಮ ಸಂಸ್ಕೃತಿ ಸಂಪ್ರದಾಯ ಅಂದ್ರೇನು, ಉಪನಯನ ಮುಂಜಿ ಅಂದ್ರೆ ಏನು, ಎಷ್ಟು ಜನಕ್ಕೆ ಅದರ ಮಹತ್ವ ಕೂಡ ಗೊತ್ತಿರೋದಿಲ್ಲ. ಅದನ್ನ ನಮ್ಮ ಅರಸು ಜನಾಂಗದವರು ಎಲ್ಲ ಸೇರಿ ಒಂದು ಮುತುವರ್ಜಿಯಿಂದ ಮತ್ತೆ ಕಾಳಜಿ ವಹಿಸಿ ಜವಾಬ್ದಾರಿಯನ್ನ ತೆಗೆದುಕೊಂಡು ಇಂಥ ಪೀಳಿಗೆಯಲ್ಲೂ ಕೂಡ, ಇಂಥ ಒಂದು ಜನರೇಷನ್ನಲ್ಲೂ ಕೂಡ ಉಸ್ತುವಾರಿಯನ್ನು ತೆಗೆದುಕೊಂಡು ಮಾಡೋದೇ ದೊಡ್ಡ ವಿಚಾರ. ಅಂಥದ್ರಲ್ಲಿ ಇಷ್ಟೆಲ್ಲ ಸೇರಿ ನಮ್ಮ ಜನಾಂಗದವರು ಮಾಡ್ತಾ ಇರೋದು ತುಂಬ ಹೆಮ್ಮೆಯ ವಿಚಾರ. ಇನ್ನು ಮುಂದೆ ಈ ಥರ ಸದಾಕಾಲ ಈ ಥರ ಕಾರ್ಯಕ್ರಮಗಳು ನಡೀತಾ ಇರಲಿ, ಬೇರೆಯವ್ರಿಗೂ ಕೂಡ ಪ್ರೇರೇಪಣೆ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಇನ್ನು ಮುಂದೆ ಯಶಸ್ಸು ಕಂಡು ಬರಲಿ ಎಲ್ಲ ರೀತಿಯಲ್ಲೂ, ಅದರಲ್ಲೂ ನಮ್ಮ ಕ್ಷತ್ರಿಯ ಜನಾಂಗದವ್ರಿಗಾಗಿರ್ಬೋದು ಅಥವಾ ಯಾವೆಲ್ಲ ಒಳ್ಳೆ ಕಾರ್ಯಗಳು ಇನ್ನೂ ಹೆಚ್ಚು ಹೆಚ್ಚು ನಡೀಲಿ ಅಂತ ಹಾರೈಸ್ತೀನಿ. ಧನ್ಯವಾದ. ಓಕೆ ಸರ್. ಇದು ನಮ್ಮ ಅರಸು ಮತ್ತು ರಾಜು ಕ್ಷತ್ರಿಯ ಪ್ರತಿಷ್ಠಾನದಿಂದ 3ನೇ ಬಾರಿಗೆ ಈ ಒಂದು ಮುಂಜಿ ಕಾರ್ಯಕ್ರಮವನ್ನು, ಬ್ರಹ್ಮೋಪದೇಶ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಗಿದೆ. ಇದು ಮೂಲ ಉದ್ದೇಶ ಏನು ಅಂದರೆ, ನಾವು ಕ್ಷತ್ರಿಯರಿಗೆ ಮುಖ್ಯವಾದಂಥದ್ದು ಈ ಬ್ರಹ್ಮೋಪದೇಶ ಅಂದರೆ ಈ ಮುಂಜಿ. ಇದರ ಬಗ್ಗೆ ಇಂದಿನ ಜನಾಂಗಕ್ಕೆ ಅಷ್ಟೊಂದು ತಿಳುವಳಿಕೆ ಇಲ್ಲ.
ಅವ್ರಿಗೆ ನಮ್ಮ ಸಂಸ್ಕಾರ ಗೊತ್ತಿಲ್ಲ, ನಮ್ಮ ಪದ್ಧತಿ ಗೊತ್ತಿಲ್ಲ. ಆದರೆ ಮಾತ್ರ ನಾವು ಅರಸು ಅಂತ ಹೇಳ್ತೀವಿ. ಆದ್ದರಿಂದ ನಮ್ಮ ಅರಸುಗಳಿಗೆ ಬೇಕಾದಂಥ ಮೂಲವಾದ ಪದ್ಧತಿ ಏನು ಅಂದರೆ ಸಂಸ್ಕಾರ. ಈ ಸಂಸ್ಕಾರ ಏನು ಅಂದರೆ ಮುಂಜಿ. ಈ ಮುಂಜಿ ಈಗ ಸುಮ್ಮನೆ ಜನವಾರ ಹಾಕ್ತೀವಿ ಮದುವೆ ಟೈಮ್ನಲ್ಲಿ ಅಲ್ಲ. ಈ ಜನವಾರ ಹಾಕೋದಕ್ಕೂ ಒಂದು ವೈಜ್ಞಾನಿಕ ಕೂಡ ಇದೆ, ನಮ್ಮ ಶಾಸ್ತ್ರದಲ್ಲೂ ಇದೆ. ಆದ್ದರಿಂದ ನಮ್ಮ ರಾಜು ಅರಸು ಕ್ಷತ್ರಿಯ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ದಿನೇಶ್ ಅವರು ಈ 3ನೇ ಬಾರಿ ಈ ಒಂದು ಉತ್ತಮವಾದಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನೀವೇ ನೋಡಿದಾಗೆ ಒಳ್ಳೆಯ ಸ್ಪಂದನೆ ಕೂಡ ಸಿಗ್ತಾ ಇದೆ. ಕೇವಲ ಇದು ಗುಂಪಲ್ಲೇ ಗೋವಿಂದ ಹೋಗಬಾರ್ದು. ನಮ್ಮ ಜನ ಈ ಸಂಸ್ಕಾರವನ್ನು ತಿಳ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಸಹಕಾರವನ್ನು ನೀಡಿ ನಿಜಕ್ಕೂ ಈ ಬ್ರಹ್ಮೋಪದೇಶ ಏನು, ಸುಮ್ಮನೆ ಬಂದಿಲ್ಲಿ ಗುಂಪಲ್ಲಿದ್ದು ಏನೋ ಒಂದು ಹಾಕ್ಕೊಂಡು ಊಟ ಮಾಡ್ಕೊಂಡು ಹೋಗೋ ಕಾರ್ಯಕ್ರಮ ಅಲ್ಲ. ನಿಜವಾಗ್ಲೂ ನಾವು ಅರಸುಗಳು ಅಂತ ಹೇಳಬೇಕಾದ್ರೆ ಮುಖ್ಯವಾಗಿ ಈಗ ಪ್ರತಿಯೊಂದು ಜಾತಿಗಳಿಗೂ ಒಂದು ಐಡೆಂಟಿಟಿ ಇರ್ತದೆ. ರಾಮಂದ್ರು ಇದು ಅಂತ ಹಾಕೋಬೇಕು, ಇನ್ನೊಂದು ಆ ಥರ ಅರಸುಗಳಿಗೆ ಇದೊಂದು ಬ್ರಹ್ಮೋಪದೇಶ ಅಥವಾ ಈ ಏನು ಉಪನಯನ ಕಾರ್ಯಕ್ರಮ ಇರ್ತದೆ ಇದು ಶಾಸ್ತ್ರಬದ್ಧವಾಗಿ ಮಾಡ್ತಾ ಇದ್ದಾರೆ. 56 ಜನ ವಟುಗಳಿಗೆ 56 ಜನ ಗುರುಗಳು ಅಲ್ಲಿ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಈಗ ಇವ್ರಿಗೆ ಗೊತ್ತು, ಒಂದು ಕಾರ್ಯಕ್ರಮ ಅವರು ಇಂಡಿವಿಜುವಲ್ ಆಗಿ ಎಲ್ಲಾದರೂ ಉಪನಯನ ಮಾಡಬೇಕು ಅಂದರೆ 3 ರಿಂದ 4 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಇದು ಯಾವುದೇ ರೀತಿಯಲ್ಲಿ ದುಡ್ಡಿಗೋಸ್ಕರ ಮಾಡೋವಂಥ ಕಾರ್ಯಕ್ರಮ ಅಲ್ಲ. ಇಲ್ಲಿ ಯಾವುದು ದುಡ್ಡು ಮಾಡೋಕ್ಕೂ ಆಗಲ್ಲ. ತಮಗೂ ಗೊತ್ತು, ಇಲ್ಲಿ ಕೇವಲ 5,000 ರೂಪಾಯಿಗೆ ಒಬ್ಬ ವಧುವಿಗೆ ಇಲ್ಲಿ ಉಪನಯನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಇನ್ನು ಮುಂದೆ ಯಶಸ್ವಿಯಾಗಿ ನಡೀಲಿ. ಜೊತೆಗೆ ನಿಮ್ಮಂಥ ಮಾಧ್ಯಮ ಮಿತ್ರರು ಕೂಡ ಇದಕ್ಕೆ ಇನ್ನೂ ಹೆಚ್ಚಿನ ಒಂದು ಉತ್ತೇಜನವನ್ನು ನೀಡಿ ಇದನ್ನು ಪ್ರಚಾರ ಮಾಡಿ ಇದನ್ನು ನಡೆಸ್ಕೊಡ್ಬೇಕು ಅಂತ ನಾವು ಈ ಟೈಮಲ್ಲಿ ಕೇಳ್ಕೊತಾ ಇದ್ದೀವಿ. ಧನ್ಯವಾದ. ತಮ್ಮ ಪರಿಚಯ ಅಲ್ಲಿ. ನನ್ನ ಹೆಸರು ಪೃಥ್ವಿರಾಜ್ ಅರಸ್ ಅಂತ. ನಾನು ಬೇಸಿಕಲಿ ಸಿವಿಲ್ ಇಂಜಿನಿಯರ್. ಈ ಸಂಘದ ಪ್ರತಿಷ್ಠಾನದ ಅಧ್ಯಕ್ಷ ದಿನೇಶ್ ಅರಸ್ ಅವರ ಸಹೋದರ. ಈ ಅರಸು ಕ್ಷತ್ರಿಯದಲ್ಲಿ ನೀವು ಬಂದು ಮಾಧ್ಯಮದವರು ಮಾಡ್ತಾನೆ, ಇದಕ್ಕೂ ಇದು ಒಂದು ಹೆಮ್ಮೆಯ ಕಾರ್ಯಕ್ರಮ. ಇದಕ್ಕೂ ನಿಮಗೆ ನಮ್ಮ ಸಂಘದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ತಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದನ್ನು ಪ್ರಸಾರ ಮಾಡಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ನಮಸ್ತೆ. ಇವತ್ತಿನ ಕಾರ್ಯಕ್ರಮ ಬಗ್ಗೆ ಒಂದೆರಡು ಮಾತೇಳಿ. ಇವತ್ತು ಸರ್ ಬನ್ನಿ. ಅರಸು ಮತ್ತು ಕರ್ನಾಟಕ ರಾಜ್ಯದ ಅರಸು ಮತ್ತು ರಾಜ್ಯ ಕ್ಷತ್ರಿಯ ಸಂಘದ ವತಿಯಿಂದ ಒಂದು ಬ್ರಹ್ಮೋಪದೇಶ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ನಮ್ಮ ಅಧ್ಯಕ್ಷ ದಿನೇಶ್ ಅರಸು ಅವರು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಇಂಥ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಕಾರ್ಯಕ್ರಮ ಮಾಡೋದೇ ಒಂದು ವಿಶೇಷ. ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಮಹಾರಾಜರಾದಂಥ ಯದುವೀರ್ ಒಡೆಯರವರು ಈಗಾಗಲೇ ಬಂದು ನೀಡಿ ಹೋಗಿದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಕುಮಾರಸ್ವಾಮಿ ಅವರು ನಮ್ಮ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಅವರ ಶೆಡ್ಯೂಲ್ ಅವರು ಈ ಒಂದು ಶುಭವನ್ನು ಕೋರಿದ್ದಾರೆ. ಇನ್ನು ಒಂದು ಗಂಟೆಗಳ ಕಾಲದಲ್ಲಿ ಈಗ ಸೋಮಣ್ಣ ಅವರು ರೈಲ್ವೆ ಖಾತೆಯ ಸಚಿವರು ನಮ್ಮೆಲ್ಲರ ನಾಯಕರಾದ ಸೋಮಣ್ಣ ಅವರು ಇನ್ನೇನು 1 ಗಂಟೆಯಲ್ಲಿ ಬರ್ತೀನಿ ಅಂತ ಹೇಳಿದರೆ ಈ ಸಭಾ ಕಾರ್ಯಕ್ರಮಕ್ಕೆ ಬರ್ತಾರೆ. ಇಂಥ ಕಾರ್ಯಕ್ರಮ ಮಾಡ್ತಾ ಇರೋದು ಇವತ್ತು ನಮ್ಮ ಜನಾಂಗದಲ್ಲಿ ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ಉಪದೇಶ ಮಾಡಬೇಕು ಅಂಥದ್ದನ್ನೆಲ್ಲ ಈ ಒಂದು ವಿಚಾರಗಳನ್ನ ನಾವು ತಿಳ್ಕೊಂಡು ಮುಂದಿನ ಜನಾಂಗ ಪೀಳಿಗೆಗೆ ಇದನ್ನು ಸಹಕಾರ ಮಾಡ್ಕೋಬೇಕು. ಇದರ ಉಪಯೋಗವನ್ನು ಸಹ ನಾವೆಲ್ಲ ಪಡೀಬೇಕು. ಮುಂದಿನ ದಿನಗಳಲ್ಲಿ ಇದು ಇವತ್ತು 50 ಜೋಡಿ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ಮತ್ತು 101 ಮಾಡುವಂಥ ಉದ್ದೇಶ ಕೂಡ ಇದೆ. ಹೀಗಾಗಿ ನಮ್ಮ ಜನಾಂಗದವರೆಲ್ಲರೂ ಸಹಕಾರವನ್ನು ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೇವೆ. ತಮ್ಮ ಪರಿಚಯ. ನಾನು ಗೋಪಿನಾಥ್ ರಾಜು ಅಂತೇಳಿ ವಿಜಯನಗರ ವಾರ್ಡ್ 123ರ ನಮ್ಮ ಶ್ರೀಮತಿ ಅವರು ಶ್ರೀಲತಾ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ನಮ್ಮ ಗುರುಗಳು ಸೋಮಣ್ಣ ಅವರು ಮತ್ತು ರವೀಂದ್ರ ಅವರು ನಮ್ಮ ಗುರುಗಳಾಗಿದ್ದರೆ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಮಾಡ್ತಾ ಇದ್ದಾರೆ. ಅವರು ಹಾಗೆ ಈ ಕಾರ್ಯಕ್ರಮಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್. ನಾನು ದಿನೇಶ್ ಅರಸ್ ಅಂತ, ಕರ್ನಾಟಕ ಅರಸು ಮತ್ತು ರಾಜ್ಯ ಕ್ಷತ್ರಿಯ ಪ್ರತಿಷ್ಠಾನದ ಅಧ್ಯಕ್ಷರು. ಇವತ್ತು ನಮ್ಮ ಅರಸು ಮತ್ತು ರಾಜ್ಯ ಕ್ಷತ್ರಿಯ ಜನಾಂಗದ ಮಕ್ಕಳಿಗೆ ಬ್ರಹ್ಮೋಪದೇಶ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇವತ್ತು ಬೆಳಗ್ಗೆ ನಮ್ಮ ಮೈಸೂರು ಮಹಾರಾಜರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರು ಬಂದು ಬ್ರಹ್ಮೋಪದೇಶ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ನಮಗೆಲ್ಲ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಕಾರ್ಯಕ್ರಮದಿಂದ ಇನ್ನೂ ಮುಂದುವರಿದಂತೆ ಇನ್ನೂ ನಡೀತಾ ಇದೆ ನಮ್ಮ ಬ್ರಹ್ಮೋಪದೇಶ ಕಾರ್ಯಕ್ರಮ. 1 ಗಂಟೆವರೆಗೂ ನಡೀತಾ ಇರುತ್ತೆ. ಅದ್ರ ಜೊತೆ ವೇದಿಕೆ ಕಾರ್ಯಕ್ರಮ ಇದೆ. ಇದೇ ವೇದಿಕೆಯಲ್ಲಿ 5 ಜನ ಗೌರವಾನ್ವಿತರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಇದರ ಮುಂದುವರಿದಂಗೆ ಮಧ್ಯಾಹ್ನದ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ. ಇದು ನಮ್ಮ ಅರಸು ಮತ್ತು ರಾಜ್ಯ ಜನಾಂಗಕ್ಕೆ 11ನೇ ವರ್ಷಕ್ಕೆ ನಾವು ಉಪನಯನ ಮಾಡಿಸ್ಬೇಕು. ಇದು ನಾವು ಮೊದಲಿಂದ ಮಾಡ್ಕೊಂಡು ಬರ್ತಾ ಇರ್ತೀವಿ. ಆದ್ದರಿಂದ ನಮ್ಮ ಪ್ರತಿಷ್ಠಾನದ ವತಿಯಿಂದ ಸಾಮೂಹಿಕವಾಗಿ
ಸತತವಾಗಿ 2018ರಿಂದ 150ರಿಂದ 200 ಮಕ್ಕಳಿಗೆ ಬ್ರಹ್ಮೋಪದೇಶ ಮಾಡಿ ನಮ್ಮ ಈಗಿನ ಜನಾಂಗಕ್ಕೆ ಧಾರ್ಮಿಕವಾಗಿ ಸಾಂಪ್ರದಾಯಿಕವಾಗಿ ಏನೇನು ಪದ್ಧತಿಗಳಿದೆ, ಪೂಜಾ ಪದ್ಧತಿಗಳು ಮುಂದಿನ ದಿನಗಳಿಗೆ ಅವರು ಸಂಧ್ಯಾವಂದನೆ ಮಾಡ್ಬೋದು, ಅದು ಮಕ್ಕಳುಗಳಿಗೂ ಏಕಾಗ್ರತೆ ಹೆಚ್ಚು ಮಾಡುತ್ತೆ ಅಂತ ಹಿರಿಯರು ಹೇಳಿದ್ದಾರೆ. ಅದರಿಂದ ಅದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಎಲ್ಲಿಂದ ಬಂದಿದ್ದಾರೆ ಸರ್ ಎಲ್ಲ? ಎಲ್ಲ ಕಡೆಯಿಂದ ಬಂದಿದ್ದಾರೆ ಸರ್. ನಮ್ಮ ಜನಾಂಗದವರು ಮೈಸೂರು ಭಾಗದಲ್ಲಿ ಜಾಸ್ತಿ ಇದ್ದಾರೆ. ಮೈಸೂರು, ಮಂಡ್ಯ, ಮದ್ದೂರು, ರಾಮನಗರ, ಈ ಕಡೆ ತುಮಕೂರು, ಚಿಕ್ಕಮಗಳೂರು, ಎಲ್ಲೆಲ್ಲಿ ನಮ್ಮ ಜನಾಂಗದವರು ಇದ್ದಾರೆ. ಆನೇಕಲ್ಲಿಂದನೂ ಸುಮಾರು ಜನ ಮಾಡಿಸ್ಕೊಳ್ತಾ ಇದ್ದಾರೆ. ನಮ್ಮ ಅರಸು ಮತ್ತು ರಾಜಕ್ಷತ್ರಿಯ ಅಂದರೆ ಅರಸು ಜನಾಂಗ ಬಂದು ಮೈಸೂರು ಸಂಸ್ಥಾನ, ರಾಜಕ್ಷತ್ರಿಯ ಬಂದು ಆನೆಗುಂದಿ ಸಂಸ್ಥಾನ, ಕೃಷ್ಣದೇವರಾಯರು ಅವ್ರ ಕಡೆಯಿಂದ ಇದು ಮಾಡ್ತಾ ಇರೋದು. ಸೊ ನಮ್ಮದು ಪದ್ಧತಿಗಳು ಎಲ್ಲ ರಿಚುವಲ್ಸ್ ಎಲ್ಲ ಒಂದೇ ಇದೆ, ಅರಸು ಮತ್ತು ರಾಜಕ್ಷತ್ರಿಯ. ಆದ್ದರಿಂದ ಇಬ್ಬರು ಮಕ್ಕಳುಗಳಿಗೂ ಒಂದೇ ವೇದಿಕೆಯಲ್ಲಿ ನಾವು ಬ್ರಹ್ಮೋಪದೇಶ ಮಾಡ್ತೀವಿ. ತಾವು ಏನಾಗಿದ್ದೀರಿ ಸರ್ ಇದರಲ್ಲಿ? ನಾನು ಈ ಸಂಘದ ಅಧ್ಯಕ್ಷ. ತಮ್ಮ ಹೆಸರು? ಅರಸು ಮತ್ತು ರಾಜಕ್ಷತ್ರಿಯ ಪ್ರತಿಷ್ಠಾನದ ಅಧ್ಯಕ್ಷರಾಗಿದ್ದೀನಿ. ಇನ್ಯಾರು? ಕರೆಸ್ಕೋ. ಜೆಂಟ್ಸ್ ಇದೀವಿ ಸರ್ ಮಾತಾಡೋರು, ಲೇಡೀಸ್ ಕಡೆ. ಇದೆ ಮತ್ತೆ ಅಲ್ಲ ಲೇಡೀಸ್ ಬೇಕಂತ